ಸುಮಾರು 25 ವರ್ಷಗಳ ಹಿಂದಿನ ನಮ್ಮ SLC ಬ್ಯಾಚಿನ ಬೆಳ್ಳಿ ಹಬ್ಬದ ಈ ಶುಭ ಸಮಾರಂಭದಲ್ಲಿ ಪಾಲ್ಗೊಳ್ಳುವುದೇ ನಮಗೆಲ್ಲರಿಗೂ ದೊಡ್ಡ ಹೆಮ್ಮೆ. ಅಷ್ಟೇ ಅಲ್ಲ, ನಮಗೆ ಕಲಿಸಿದಂತಹ ತ್ರಿಮೂರ್ತಿಗಳಾದ ಗುರುಗಳ ಎದುರು ನಾವಿರುವುದು ಅತ್ಯಂತ ಅವಿಸ್ಮರಣೀಯವಾದ ಈ ದಿನವಾಗಿದೆ. ಯಾವುದೇ ಕಾರ್ಯಕ್ರಮದಲ್ಲಿ ವಂದನಾರ್ಪಣೆಯನ್ನು ಯಾರೂ ಕೇಳುವುದಿಲ್ಲ ಅಂತ ಗೊತ್ತುಂಟು, ಆದರೆ ಎಂಬುದು ಸತ್ಯವೂ ಹೌದು. ಆದರೂ ಈ ಕಾರ್ಯಕ್ರಮದ ಪ್ರಾರಂಭಕ್ಕೆ ಒಂದು ಅಂತ್ಯ ಹಾಡಬೇಕೆಂಬುದು ಸಭಾನಿಯಮ. ಈ ಸಭಾನಿಯಮದಲ್ಲಿ ನಾನು 2 ಮಾತನ್ನು ಈ ಶಾಲೆಯ ಹಳೆ ವಿದ್ಯಾರ್ಥಿಯಾಗಿ 2 ಮಾತನ್ನು ಆಡ್ತೇನೆ ಅಂತ ನಮ್ಮ ಪ್ರೀತಿಯ ಮಕ್ಕಳಲ್ಲಿ ಕೇಳಿಕೊಳ್ತೇನೆ. ಇದಕ್ಕೆ ನಿಮ್ಮ ಸಹಕಾರ ಖಂಡಿತವಾಗಿಯೂ ಇದೆ ಅಂತ ಭಾವಿಸ್ಕೊಳ್ತೇನೆ. ಏನಂತೀರಾ? ನ ಚೋರಹಾರ್ಯಂ ನ ಚ ರಾಜಹಾರ್ಯಂ ನ ಭ್ರಾತೃಭಾಜ್ಯಂ ನ ಚ ಭಾರಕಾರಿ ವಯಕೃತೆ ವರ್ಧತೇವ ವಿದ್ಯಾಧನಂ ಸರ್ವಧನ ಪ್ರಧಾನಂ. ಈ ವಿದ್ಯೆಯ ಮಹತ್ವವನ್ನು ಈ ಶ್ಲೋಕ ಹೇಳುತ್ತೆ. ಕಳ್ಳರು ಕರೀಲಿಕೊಂಡು ಹೋಗ್ಲಿಕ್ಕಾಗೋದಿಲ್ಲ, ಅಣ್ಣ ತಮ್ಮ ಪಾಲು ಮಾಡಿಕೊಳ್ಳಿಕ್ಕಾಗೋದಿಲ್ಲ, ಇನ್ನು ದರೋಡೆಕೋರರು ಕೊಳ್ಳೆ ಹೊಡೆಯಲಿಕ್ಕಾಗೋದಿಲ್ಲ, ರಾಜರು ಅಪಹರಿಸಲಿಕ್ಕಾಗೋದಿಲ್ಲ. ಎಲ್ಲವೂ ಖರ್ಚಾದ ಹಾಗೆ ಖರ್ಚಾಗ್ತಾ ಹೋಗ್ತದೆ. ಆದರೆ ವಿದ್ಯಾಸಂಪತ್ತು ಅಂತಹ ಸಂಪತ್ತಲ್ಲ, ಖರ್ಚಾದಷ್ಟು ಮತ್ತಷ್ಟು ಹೆಚ್ಚುತ್ತಾ ಹೋಗುತ್ತದೆ. ಅಂತಹ ವಿದ್ಯಾ ಸಂಪತ್ತಿನ ವಿದ್ಯಾ ದೇಗುಲದಲ್ಲಿ ನಾವಿದ್ದೀವಿ. ಅದು ನಮಗೆಲ್ಲರಿಗೂ ಹೆಮ್ಮೆ, ನಿಮಗೂ ಹೆಮ್ಮೆ. ನಾನು 2-3 ವಾಕ್ಯವನ್ನು ಹೇಳ್ತೀನಿ. ನನ್ನ ಎಲ್ಲ ಸಹಪಾಠಿ ಮಿತ್ರರು ಮತ್ತು ವಿದ್ಯಾರ್ಥಿಗಳು ದಯವಿಟ್ಟು ಅದನ್ನು ಪುನರಪಿ ಹೇಳಬೇಕು. ನಮ್ಮ ಶಾಲೆ ನಮ್ಮ ಹೆಮ್ಮೆ, ನಮ್ಮ ಗುರುಗಳು ನಮ್ಮ ಹೆಮ್ಮೆ, ನಮ್ಮ ಊರು ನಮ್ಮ ಹೆಮ್ಮೆ ಹೆಮ್ಮೆ. ಇದು ಖ್ಯಾತ ಸಾಹಿತಿ ಅಜಕಾರಿನ ಶೇಖರ್ ಅಜಕಾರ್ ಅವರು ದಿವಂಗತರಾಗಿದ್ದಾರೆ. ಅವರು ನನಗೆ ಎಲ್ಲ ಕಡೆ ನಾವು ಮತ್ತು ಅವರು ಕೆಲವೊಂದು ಕಾರ್ಯಕ್ರಮಗಳನ್ನೆಲ್ಲ ನಾನು ಶಿಕ್ಷಕರಾಗಿದ್ದು ಇರುವಾಗ ಮಾಡ್ತಾ ಇದ್ವಿ. ಅವರು ಕೊಟ್ಟಂತಹ ಶ್ರೇಷ್ಠವಾದ 3 ನುಡಿಮುತ್ತುಗಳು, ಇವುಗಳು ಆಣಿಮುತ್ತುಗಳೂ ಹೌದು, ಇದು ಚಿರಂತನ ಸತ್ಯವೂ ಹೌದು. ಈ 3 ನೀವೆಲ್ಲರ ಮುಂದಿನ ಮಕ್ಕಳು, ಇಂದಿನ ಮಕ್ಕಳು, ಮುಂದಿನ ಸತ್ಪ್ರಜೆಗಳು, ಯಾವಾಗಲೂ ಸತ್ತಪ್ರಜೆಗಳು ಆಗಬಾರ್ದು, ಸತ್ಪ್ರಜೆ ಆಗಬೇಕು. ಸತ್ಪ್ರಜೆ ಆಗಬೇಕಾದ್ರೆ ಈ 3, ಒಂದು ನಮ್ಮ ಶಾಲೆ, ಇನ್ನೊಂದು ನಮ್ಮ ಗುರುಗಳು, ಇನ್ನೊಂದು ನಮ್ಮ ಊರು. ಈ 3 ಯಾವತ್ತಿಗೂ ಮರಿಬಾರ್ದು. ಇವರ ಋಣ ನಮ್ಮ ಮೇಲೆ ತುಂಬ ಇರ್ತದೆ. ಆವಾಗಲೇ ಕೆಲವರು ಹೇಳಿದರು, ಮುಂದಿನ ವಿದ್ಯಾರ್ಥಿಗಳು ನೀವು ಮುಂದೆ ಈ ಸಮಾಜಕ್ಕೆ, ಈ ಸಂಸ್ಥೆಗೆ ಕಿಂಚಿತನ್ನಾದರೂ ಕೊಟ್ಟು ಆ ಮೂಲಕ ಗುರು ಋಣವನ್ನು, ಊರಿನ ಋಣವನ್ನು ನೀವೆಲ್ಲ ತೀರಿಸಬೇಕು ಅಂದ್ಕೊಂಡು ನಿಮ್ಮಲ್ಲಿ ಕಳಕಳಿಯಿಂದ ಈ ಶಾಲೆಯ ಎಲ್ಲ ಮಕ್ಕಳಲ್ಲಿ ನಾನು ಕೇಳಿಕೊಳ್ತೇನೆ. ಒಂದು ನಿಜವಾದ ಸತ್ಯ ಹೇಳ್ತೇನೆ ಮಕ್ಕಳೇ. 2 ನಿಮಿಷ ಮಾತಾಡ್ತೀನಿ. ಧನ್ಯವಾದ ಕೊಟ್ಟದ್ದು ಮಾತಾಡ್ತಾರೆ ಅಂತ ತಿಳ್ಕೊಳ್ಬೇಡಿ, ಹೇಳಿ ಬಂದದ್ದು ನಾನು. ಅಂದರೆ ಈ ಶಾಲೆಯ ವಿದ್ಯಾರ್ಥಿ, ಅದೂ ಒಂದು ನನಗೆ ಖುಷಿಯ ವಿಚಾರ. ಗುರು ಬಸಪ್ಪ ಸರ್ ಎದುರಲ್ಲಿ ನಮ್ಮ ಟೀಚರ್ಗಳಿದ್ದಾರೆ. ನಾನು ಈ ಶಾಲೆಯ ಆದರ್ಶ ವಿದ್ಯಾರ್ಥಿ ಅಂತ ಪ್ರಶಸ್ತಿ ಪಡೆದಿದ್ದೀನಿ. ಆ ಖುಷಿ ನನಗೆ ಇವತ್ತು ಕಾಣ್ತಾ ಉಂಟು. ನಿಜಕ್ಕೂ 11 ಗಂಟೆಯಿಂದ ಇಲ್ಲಿ ತನಕ ಕೆಳಗಡೆ ಕೂತಿದ್ದೀರಿ ನೀವು. ನಾನು ಬೇರೆ ಬೇರೆ ಶಾಲೆಯಲ್ಲಿರುವಾಗ ಮೇಲೆ ಕೂತ್ಕೊಂಡ್ರು, ಚೇರಲ್ಲಿ ಕೂತ್ಕೊಂಡ್ರು ಮಕ್ಕಳು ಗಲಾಟೆ ಮಾಡ್ತಾರೆ. ಆದರೆ ನಮ್ಮಲ್ಲಿ ಆ ಕಾಲದಲ್ಲಿ ಕಲ್ಕೂರು ಮಾಸ್ಟ್ರಿಂದ, ಶೈಲಮೇಜರಿಂದ, ನಮ್ಮ ಇವರು ಮೇಡಮ್ಮಿಂದ ಎಲ್ಲ ಕಲ್ತಂಥ ಆ ಶಿಸ್ತು ಇವತ್ತಿಗೂ ಮುಂದುವರಿತಾ ಉಂಟು. ಅದಕ್ಕೆ ಬೇಬಿ ಮೇಡಮ್ ಮತ್ತು ಉಳಿದ ಎಲ್ಲ ಶಿಕ್ಷಕ ವೃಂದವೇ ಕಾರಣ ಅಂತ ನನಗೆ ಭಾಳ ಖುಷಿಯಾಯಿತು. ಸುಮಾರು 20 ವರ್ಷದ ಶಿಕ್ಷಕ ಅವಧಿಯಲ್ಲಿ ನಾನು 20 ವರ್ಷ ಶಿಕ್ಷಕನಾಗಿ, ಉಪನ್ಯಾಸಕನಾಗಿ ಕಾರ್ಯ ಮಾಡಿದ್ದೀನಿ. ಕೇವಲ 3 ವರ್ಷ ಮಾತ್ರ ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡಿದ್ದೆ. 17 ವರ್ಷ ಇಂಗ್ಲೀಷ್ ಮೀಡಿಯಮ್ ಕಾಲೇಜುಗಳಲ್ಲಿ ಕೆಲಸ ಮಾಡಿದ್ದೀನಿ. ನಿಜವಾಗಿ ನನಗೆ ಸಂತಸ ಕೊಟ್ಟಂಥ ವಿಚಾರ ಅಂದರೆ ಬೈಲೂರು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ 3 ವರ್ಷ ನಾನು ಖುಷಿಯಿಂದ ಕೆಲಸ ಮಾಡಿದ್ದೀನಿ. ಹಾಗಾಗಿ ಪ್ರೈವೇಟಲ್ಲಿ 17 ವರ್ಷ ಕೆಲಸ ಮಾಡಿದರೂ ಅಂತಹ ಸಂತೃಪ್ತಿ ನನಗೆ ಸಿಗಲಿಲ್ಲ. ಆ ಸಂತೋಷವನ್ನು, ಖುಷಿಯನ್ನು ಕನ್ನಡ ಮೀಡಿಯಮ್ ಆಗಲಿ, ಇಂಗ್ಲೀಷ್ ಮೀಡಿಯಮ್ ಆಗಲಿ, ಸರ್ಕಾರಿ ಶಾಲೆಯಲ್ಲಿ ನೀವು ಕಲಿತಾ ಇದ್ದೀರಲ್ಲ, ಇದು ಬಹಳಷ್ಟು ಹೆಮ್ಮೆಯ ವಿಚಾರ. ಅಲ್ಲದೆ ಈ ಸಂಸ್ಥೆಯ ಕೀರ್ತಿ ಉತ್ತರೋತ್ತರವಾಗಿ ಯಾವತ್ತೂ ನಡೀತಾ ಇರಬೇಕು ಅಂದ್ಕೊಂಡು ನನ್ನ ಆಶಯವಾಗಿದೆ. ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವ ಸಭೆಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿ ಈ ಶಾಲೆಯ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದಂತಹ ಈ ಶಾಲೆಯ ಪ್ರಾಂಶುಪಾಲರಾದ ಶ್ರೀಮತಿ ಬೇಬಿ ಮೇಡಮ್ ಅವರು, ಇವರ ಹೆಸರನ್ನು ನಾನು ಕೇಳಿದ್ದೆ. ನಾವು ನಿಜವಾಗಿ ಮುದ್ರಡಿಯವರು, ಇಲ್ಲಿ ಬಂದು 15 ವರ್ಷ ಆಯಿತು.
15 ವರ್ಷದಿಂದ ಬೇಬಿ ಮೇಡಮ್ ಅಂತ ನಮ್ಮೂರಿನ ಕಾಡುವಳೆಯ ಮಕ್ಕಳೆಲ್ಲ ಹೇಳ್ತಾ ಇದ್ದಾರೆ. ಆದರೆ ಅವರನ್ನು ನೋಡುವಂತಹ ಸೌಭಾಗ್ಯ ನನಗೆ ಇವತ್ತೇ ಬಂದದ್ದು. ಹೆಸರು ಕ್ಷೀರಸಾಗರ ಭಟ್ಟ, ನೀರು ಮಜ್ಜಿಗೆಗೆ ಗತಿ ಇಲ್ಲ ಎಂಬಂಥ ಗಾದೆ ಮಾತುಂಟು. ಆದರೆ ನಮ್ಮ ಬೇಬಿ ಮೇಡಮ್ ಹಾಗೆಲ್ಲ. ಅವ್ರು ಬಂದಿಲ್ಲ ಎಂದು ನಮ್ಮ ಊರಿನ ಮಕ್ಕಳು ಹೇಳ್ತಾರೆ. ಬಡ ವಿದ್ಯಾರ್ಥಿಗಳು ಬಂದಾಗ ಫೀಸೇ ಈ ಗೌರ್ಮೆಂಟ್ ಶಾಲೆಯಲ್ಲಿ ಕಮ್ಮಿ, ಅದರಲ್ಲೂ ನೀನು ಸೈನ್ಸ್ ತಗೋ ಮಗ, ನಿನಗೆ 3,500 ಕಟ್ಟಲಿಕ್ಕೆ ಕಷ್ಟ ಆದರೆ ನಾನೇ ಕಟ್ತೀನಿ ಅಂತ ಹೇಳಿದಂತಹ ಉದಾಹರಣೆಗಳು ನಾನು ಮಕ್ಕಳ ಬಾಯಿಂದಲೇ, ಇಲ್ಲಿನ ಟೀಚರ್ ಬಾಯಿಂದಲೇ ಕೇಳಿದ್ದೀನಿ. ಬಹಳ ಸಂತಸ ಮೇಡಮ್. ನಿಮ್ಮ ಈ ವ್ಯಕ್ತಿತ್ವ ಮತ್ತೂ ಮುಂದುವರಿಯಲಿ. ನಿಮ್ಮ ಬಗ್ಗೆ ಕೇಳಿದಂತಹ ಮಾತುಗಳು ನಿಜ ಅಂತ ಹೇಳ್ತಾ ಅಂತಹ ಶ್ರೇಷ್ಠ ಗುರುಗಳಾದ ನಿಮಗೆ ವಂದನೆಗಳನ್ನು ಅರ್ಪಿಸ್ತೇನೆ. ಇನ್ನೋರ್ವ ಅತಿಥಿಯಾದ ರವೀಂದ್ರ ರಾವ್, ವೈಸ್ ಪ್ರಿನ್ಸಿಪಾಲ್ ಸರ್, ಇವರಿಗೂ ಅನಂತ ವಂದನೆಗಳು ಸರ್. ಇನ್ನೋರ್ವ ಅತಿಥಿ ನಮ್ಮ ಹರೀಶ್ ಪೂಜಾರಿ ಅವರು. ಇವರು ನನ್ನ ಸಹಪಾಠಿ ಅಂತ ಹೇಳಲಿಕ್ಕೆ ನನಗೆ ಬಹಳ ಖುಷಿ ಆಗ್ತದೆ. ಅನೇಕ ಅಭಿವೃದ್ಧಿ ಪಥದ ಕಾರ್ಯಗಳನ್ನು ಈ ಶಾಲೆಯಲ್ಲಿ ಕೈಗೊಂಡಿದ್ದಾರೆ. ಅವರಿಗೂ ಅನಂತ ಧನ್ಯವಾದಗಳು. ಇನ್ನೊಬ್ಬರು ಗೋಪಿನಾಥ್ ಭಟ್ ಸರ್, STMC ಮೆಂಬರು ಮತ್ತು ಗ್ರಾಮ ಪಂಚಾಯಿತಿ ಮೆಂಬರು. ಇವ್ರ ಬಗ್ಗೆ 2 ಮಾತು ನಾನು ಹೇಳಲೇಬೇಕು. ಮುಖತಃ 1-2 ಸಲ ಅವರನ್ನು ಮಾತಾಡಿದ್ದೀನಿ, ಆದರೆ ಅವರ ಬಗ್ಗೆ ತುಂಬ ಕೇಳಿದ್ದೀನಿ. ಶಾಲೆಗೆ ಅವರು ಕೊಟ್ಟಂತಹ ಕೊಡುಗೆ ಅಪಾರವಾದದ್ದು. ಶಾಲೆ ಮತ್ತು ಗೋಪಿನಾಥ್ ಭಟ್ ಸರ್ ಅಂದ್ಕೊಂಡು ಹೇಳೋದು ಒಂದು ನಾಣ್ಯದ 2 ಮುಖ ಇದ್ದಂತೆ. ಪೇಪರಲ್ಲಿ ತುಂಬ ಸಲ ಇಲ್ಲಿದ್ದ ಪ್ರೋಗ್ರಾಮ್ ಮನೆಯಲ್ಲ ನಾನು ನೋಡ್ತಾ ಇರ್ತೀನಿ, ಕೇಳ್ತಾ ಇರ್ತೀನಿ. ಅದರಲ್ಲಿ ಎಲ್ಲದರಲ್ಲೂ ಗೋಪಿನಾಥ್ ಭಟ್ರು ಇಂಥ ಕೆಲಸ ಮಾಡಿದರು. ಮೊನ್ನೆ ಕೇಳಿದೆ, ಶಾಲೆಯಲ್ಲಿ 100% 100 ಮಾರ್ಕ್ ಪಡೆದಂಥ ವಿದ್ಯಾರ್ಥಿಗಳಿಗೆ 1,000, ಯಾವುದೇ ಪ್ರೈವೇಟ್ ಸಂಸ್ಥೆಯಲ್ಲಿ ನಾನು ಕೇಳಿಲ್ಲ, ನೋಡಿಲ್ಲ, 1,000 ಈ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಅವರ ಸ್ವಂತ ಖರ್ಚಿನಿಂದ ಕೊಟ್ಟಿದ್ದಾರೆ ಅಂತ ಹೇಳೋದು ಬಹಳಷ್ಟು ಹೆಮ್ಮೆಯ ಸಂಗತಿ. ಆ ಕೆಲಸ ಕಾರ್ಯ ಮುಂದೆಯೂ ನಡೀಲಿ. ಅಂತಹ ಎಲ್ಲ ಸೌಭಾಗ್ಯ ಅವರಿಂದ ಪಡ್ಕೊಳ್ಳುವಂತಹ ಸೌಭಾಗ್ಯ ನಿಮಗೆಲ್ಲರಿಗೂ ಮಕ್ಕಳಿಗೆ 10th ಮಕ್ಕಳಿಗೆ ಸಿಗಲಿ ಅಂದ್ಕೊಂಡು ಬಯಸ್ತೀನಿ. ಶಾಲೆ ಮತ್ತು ಒಂದು ಊರು, ದೇವಸ್ಥಾನ ಮತ್ತು ಶಾಲೆ ಊರಿನ ಒಂದು ಕಣ್ಣು ಇದ್ದ ಹಾಗೆ. ದೇವಸ್ಥಾನಗಳಿಗೂ ಅವರು ಅಪಾರವಾದ ಕೊಡುಗೆಯನ್ನು ಕೊಡ್ತಾರೆ. ನನ್ನ ಡೈರಿಯಲ್ಲಿ ಹೇಳೋದು ಕೇಳಿದ್ದೀನಿ, ಗೋಪಿನಾಥ್ ಭಟ್ರದ್ದು 10 ಲೀಟ್ರದ್ದು ಅಭಿಷೇಕ ಅಂತೆ, 20 ಲೀಟ್ರದ್ದು ಅಭಿಷೇಕ ಅಂತೆ. ಹೀಗೆ ಊರಿಗೆ ಮತ್ತು ದೇವಸ್ಥಾನಕ್ಕೆ, ಶಾಲೆಗೆ ಅಪಾರವಾದ ಕಾಣಿಕೆಯನ್ನು ಕೊಟ್ಟಂತಹ ಗೋಪಿನಾಥ್ ಭಟ್ರು ಸರ್ ಅವರಿಗೂ ಅನಂತ ಧನ್ಯವಾದಗಳು. ಗುರುವಂದನಾ ಕಾರ್ಯಕ್ರಮಕ್ಕೆ ಬಂದು ತಮ್ಮನ್ನು ಹರಸಿದಂತಹ 3 ತ್ರಿಮೂರ್ತಿಗಳಾದ ನಾರಾಯಣ ಅಡಿಗಸರು, ಇವರನ್ನು ನೋಡಿದ ಕೂಡಲೇ ನನಗೆ ಆವಾಗಲೇ 10th ಮೊದಲು ಬಂದಿದ್ದರು. ಅವರು ಕ್ಲಾಸಿಗೆ ಬಂದ ಕೂಡಲೇ ಹೇಳೋದು, ಪ್ರದೀಪ ಸ್ಪಷ್ಟವಾಗಿ ಓದು, ಪ್ರಸಾದ ಸ್ಪಷ್ಟವಾಗಿ ಓದು ಅಂತ. ಇವತ್ತು ಬಂದ ಕೂಡಲೇ ಆ ಮಾತನ್ನು ನೆನಪಿಸಿದೆ. ಅಂತಹ ಶ್ರೇಷ್ಠವಾದ ಗುರು ನಮ್ಮ ಪಾಲಿಗೆ ಇವತ್ತು ಇಲ್ಲಿ ಬಂದು ನಮ್ಮಿಂದ ಸನ್ಮಾನವನ್ನು ಸ್ವೀಕರಿಸಿದ್ದಾರೆ. ಅವರ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ ಅಂದ್ಕೊಂಡು ಅವರಿಗೆ ಅನಂತ ಧನ್ಯವಾದವನ್ನು ಅರ್ಪಿಸ್ತೀನಿ. ಇನ್ನೊಬ್ಬರು ಗುರು ಸ್ನೇಹಲತಾ ಮೇಡಮ್, ನಿವೃತ್ತ ಮುಖ್ಯೋಪಾಧ್ಯಾಯರು. ಇವರು ನಮಗೆ 10ನೇ ಕ್ಲಾಸಲ್ಲಿ ಗಣಿತಕ್ಕಿದ್ರು. ಬೋರ್ಡಿನಲ್ಲಿ ಲೆಕ್ಕವನ್ನು ಬರೆದು ಅರ್ಥವೇ ಲಾಸ್ಟಿಗೆ ಕ್ವಶನ್ ಕೇಳ್ತಾರೆ. ಕ್ವಶನ್ ಕೇಳಿದಾಗ ನಮಗೆ ಅರ್ಥ ಆಗಲಿಲ್ಲ ಅಂದ್ಕೊಂಡು ಬೇಸರದಲ್ಲಿ ಮಕ್ಕಳಿಗೆ ನಾನು ಇಷ್ಟು ಹೇಳಿದರು ತಿಳಿಲಿಲ್ಲ ಅಂದ್ಕೊಂಡು ಸ್ಟಾಫ್ ರೂಮಿಗೆ ಹೋಗಿ ಅಳ್ತಾ ಇದ್ರು. ಅವರನ್ನು ಪ್ರಸಾದ್ ಹೋಗಿ ಕರ್ಕೊಂಡು ಬರುವುದು. ಅಂತಹ ಕಾಳಜಿ ಮಕ್ಕಳಿಗೆ, ಒಬ್ಬರಿಬ್ಬರಿಗಲ್ಲ, ಎಲ್ಲ ಮಕ್ಕಳಿಗೆ ತಿಳಿಯಬೇಕು ನಾನು ಮಾಡಿದ ಪಾಠ. ಅಂತಹ ಲೆಕ್ಕಾಚಾರದ ಟೀಚರು ನಮ್ಮ ಸ್ನೇಹಲತಾ ಮೇಡಮ್ಮು. ಅವರನ್ನು ನಾನು ಸದಾ ನನ್ನ ಮಕ್ಕಳಿಗೆ ಎಲ್ಲರಿಗೂ ಹೇಳ್ತೇನೆ, ಇಂಥ ಟೀಚರ್ ಸಿಗ್ತಾರಾ ಅಂದ್ಕೊಂಡು ನಾನು ಪಾಠ ಮಾಡುವಾಗೆಲ್ಲ ಹೇಳ್ತಾ ಇದ್ದೆ. ಅಂತಹ ಶ್ರೇಷ್ಠ ಶಿಕ್ಷಕಿ ನಮಗೆ ಸಿಕ್ಕಿದ್ದಾರೆ. ಅವರಿಗೂ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಇನ್ನು ಜಯಶ್ರೀ ಮೇಡಮ್ ಆವಾಗಲೇ ಸುಮಾರು ಮಾತಾಡಿದರು. ಇವರು ನಮಗೆ 10th ವಿಜ್ಞಾನಕ್ಕಿದ್ದರು. ಇವರು ಮಾಡಿದಂತಹ ಪಾಠ ಜೀವಕೋಶ, ಸಸ್ಯ ಜೀವಕೋಶ, ಪ್ರಾಣಿ ಜೀವಕೋಶ, ಅದರ ವ್ಯತ್ಯಾಸವನ್ನು ಹೇಳಿದ್ದು ನನಗೆ ತಲೆಯಲ್ಲಿ ಈಗಲೂ ಕುಟ್ಟಿದ ಹಾಗೆ ಉಂಟು. ಬೋರ್ಡಲ್ಲಿ ಚಂದವಾದ ಚಿತ್ರ ಬರೆಯುವುದು, ಅದರ ವ್ಯತ್ಯಾಸವನ್ನು, ಡಿಫರೆನ್ಸನ್ನು ಹೇಳಿದರು. ಅಂತಹ ಶ್ರೇಷ್ಠವಾದ ವ್ಯಕ್ತಿತ್ವವನ್ನು ಹೊಂದಿದಂತಹ ಜಯಶ್ರೀ ಮೇಡಮ್ ಅವರನ್ನು ಪಡೆದಂತಹ ನಾವೇ ನಿಜವಾದ ಪುಣ್ಯವಂತ ಶಿಷ್ಯರು. ಅವರಿಗೂ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಈ ಸಂಸ್ಥೆಯ ಬೋಧಕ ವೃಂದದವರು 5 ಬೆರಳು ಸೇರಿದರೆ ಒಂದು ಮುಷ್ಟಿಯಾಗುವುದು, ಮುಷ್ಟಿಯಿಂದ ಸಮಷ್ಟಿಯಾಗುವುದು, ಸಮಷ್ಟಿಯಿಂದ ಎಲ್ಲವನ್ನು ಗೆಲ್ಲಬಹುದು. ಈ ಕಾರ್ಯಕ್ರಮ ಇಲ್ಲಿ ಬೇಬಿ ಮೇಡಮ್ ಮತ್ತು ರವೀಂದ್ರ ಸರ್ ಹಾಗೂ ಇತರ ಎಲ್ಲ ಸಮಸ್ತ ಶಿಕ್ಷಕ ವೃಂದದವರ ಅವರು ಒಗ್ಗಟ್ಟಾಗಿ ದುಡಿದದ್ರಿಂದ ಈ ಇಡೀ ಕಾರ್ಕಳ ತಾಲೂಕಲ್ಲಿ ಈಗ ಹೆಬ್ರಿ ಬಂದಿದೇನು ಹೆಸರಿತ್ತು,
ಮುನಿಯಾಲಿನ ಪಬ್ಲಿಕ್ ಸ್ಕೂಲ್ ಬಹಳ ಒಳ್ಳೆಯ ಶಾಲೆ ಅಂದ್ಕೊಂಡು ಅಂತಹ ಶ್ರೇಷ್ಠವಾದ ಗುರುವೃಂದಕ್ಕೂ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮೊಂದಿಗೆ ಇದ್ದದ್ದು ಕಾರ್ಯಕ್ರಮವನ್ನು ಚೆಂದಗಾಣಿಸಿದ್ದಕ್ಕಾಗಿ ಎಲ್ಲರಿಗೂ ಗುರುವೃಂದದವರಿಗೆ ಅನಂತ ಧನ್ಯವಾದಗಳು. ಬೋಧಕೇತರ ವರ್ಗದವರಿಗೂ ಅನಂತ ಧನ್ಯವಾದಗಳು. ಈ ಸಂಸ್ಥೆಯ ಪ್ರೀತಿಯ ವಿದ್ಯಾರ್ಥಿಗಳಿಗೂ ಇಷ್ಟೊತ್ತು ಕೂತಿದ್ದೀರಿ, ನಿಮಗೂ ಅನಂತ ಧನ್ಯವಾದಗಳು. ಪತ್ರಿಕಾ ಮಿತ್ರರಿಗೂ ಧನ್ಯವಾದಗಳು. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳು. ಇವತ್ತಿನ ಈ ಕಾರ್ಯಕ್ರಮ ಪ್ರಾಥಮಿಕ ವಿಭಾಗದ ಮುಖ್ಯಸ್ಥೆ ಉಷಾ ಮೇಡಮ್ ಇದ್ದಾರೆ, ಅವರಿಗೂ ಅನಂತ ಧನ್ಯವಾದಗಳು. ಇವತ್ತಿನ ಊಟೋಪಚಾರ ಮತ್ತು ಎಲ್ಲ ಮಕ್ಕಳಿಗೆ ಸಿಹಿಯ ವ್ಯವಸ್ಥೆಯನ್ನು ಮಾಡಿರುವಂತಹ ಹರೀಶ್ ಶೆಟ್ಟಿಯವರು ನಮ್ಮ ಮುಂದೆ ಇದ್ದಾರೆ, ಅವರಿಗೂ ಅನಂತ ಧನ್ಯವಾದಗಳು. ಸುಚಿತ್ರಾ ಕಾಮತ್ ಇದ್ದಾರೆ, ಅವರ ಮಗನ CA ಅವ್ರದ್ದು ಮಗಂದು ಪಾಸಾಯಿತು CA. ಆ ಸಂತೋಷಕ್ಕಾಗಿ ಅವರು ಇವತ್ತು ನಮಗೆ ಕಾಫಿ ತಿಂಡಿಯ ವ್ಯವಸ್ಥೆಯನ್ನು ಮಾಡಿದ್ದಾರೆ, ಅವರಿಗೂ ಅನಂತ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ಸಂಯೋಜಿಸಿದ 93-92 ಸಾಲಿನ ವಿದ್ಯಾರ್ಥಿ ಮಿತ್ರರಿಗೂ ಅನಂತ ಧನ್ಯವಾದಗಳು. ರಾಧಾಕೃಷ್ಣ ಮತ್ತು ಪ್ರಸಾದ್ ಈ ಕಾರ್ಯಕ್ರಮದ 2 ಕಣ್ಣುಗಳಿದ್ದರೆಂದರೆ ತಪ್ಪಾಗಲಾರದು. ಕಾಲುಗಳು ಅವರು, ಕೈಗಳು ಅವರು, ನಾವು ದೇಹದ ಉಳಿದವರೆಲ್ಲ ದೇಹದ ಬೇರೆ ಬೇರೆ ಅಂಗಾಂಗಗಳು. ಇಂತಹ ವ್ಯವಸ್ಥೆಯನ್ನು ಮಾಡಿದಂತಹ ಪ್ರಸಾದ್ ಮತ್ತು ರಾಧಾಕೃಷ್ಣರವರಿಗೆ ನನ್ನ ಅನಂತ ಧನ್ಯವಾದಗಳು. ನಡೆದಷ್ಟು ದಾರಿ ಇದೆ, ಪಡೆದಷ್ಟು ಭಾಗ್ಯವಿದೆ ಎಂಬುದೊಂದೇ ಈ ಜಗತ್ತು ನೀಡಿರುವ ಸಂದೇಶ. ಈ ಶಾಲೆಗೆ ಇನ್ನಷ್ಟು ಮತ್ತಷ್ಟು ಮೊಗದಷ್ಟು ಹಳೆ ವಿದ್ಯಾರ್ಥಿಗಳ ಕೊಡುಗೆಗಳು ಸದಾಕಾಲ ಸಿಕ್ಕಿ ಈ ಸಂಸ್ಥೆಯು ಉತ್ತರೋತ್ತರವಾಗಿ ಅಭಿವೃದ್ಧಿಯಾಗಿ ಈ ಪತಾಕೆ, ಕೀರ್ತಿ ಪತಾಕೆ ಇಡೀ ದೇಶದಾದ್ಯಂತ ಹರಡಿಲಿ ಅಂತ ಹಾರೈಸ್ತಾ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದವನ್ನು ಅರ್ಪಿಸಿ ನನ್ನ ಧನ್ಯವಾದ ಸಮರ್ಪಣೆಯನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.